द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ग्लोबल पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। बीजेपी सरकार के 11 साल पूरे होने पर बीदर पत्रिका भवन में बीजेपी की ओर से प्रेस मीट। नमस्कार, मैं वर्षा रानी, आप देख रहे हैं बीके न्यूज में आपका स्वागत। बीदर के पत्रिका भवन में 10 जून 2025 को बीजेपी सेंट्रल गवर्नमेंट के 11 साल पूरे होने पर मोदी सरकार में तेजी से विकास के साथ इतिहास रचने पर डिस्ट्रिक्ट बीजेपी यूनिट की ओर से प्रेस मीट की गई। प्रेस मीट में बीजेपी डिस्ट्रिक्ट प्रेसिडेंट सोमनाथ पाटिल, एमएलसी डॉक्टर एमजी मुळे, एक्स एमपी यूनियन मिनिस्टर भगवंत खोबा, एमएलए डॉक्टर शैलेंद्र बेलदाल, बाबू वली के अलावा बीजेपी लीडर्स मौजूद रहे। कोविड समयದಲ್ಲಿ ಅದಕ್ಕಿಂತ 100 ವರ್ಷಕ್ಕಿಂತ ಮುಂಚೆ ಸ್ವೈನ್ ಫ್ಲೂ ಬಂದಾಗ ನಮ್ಮ ದೇಶದಲ್ಲಿ ಅಂದಾಜು 5 ಕೋಟಿ ಜನ ಪ್ರಾಣ ಹೋಗಿತ್ತು ಅನ್ನುವಂತ ಒಂದು ಮಾಹಿತಿ ಇದೆ. ಅದರ ಪ್ರಕಾರ ಅಲ್ಲಿ 1 ಕೋಟಿ ಜನ ಆ ರೋಗದಿಂದ ಸತ್ತಿದ್ರು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಬಿಮಾರಿ ಅಂತ ಇದ್ರು ಅವ ಬೀದರ್ನಲ್ಲಿ. 1 ಕೋಟಿ ಜನ ಬಿಮಾರಿಯಿಂದ ಸತ್ತಿದ್ರೆ 4 ಕೋಟಿ ಜನ ಅನ್ನ ಸಿಗಲಾರದೆ ಸತ್ತಿದ್ರು ಮಹಾಮಾರಿ ಟೈಮ್ನಲ್ಲಿ. ಆದ್ರೆ ಈ ಕೋವಿಡ್ ಬಂದಾಗ ಇಡೀ ವಿಶ್ವ ಇದು ಇವಾಗ ಭಾರತಕ್ಕೆ ಏನಾದ್ರು ಕಾಲಿಟ್ಟಿದ್ರೆ ಭಾರತ ಅರ್ಧ ಜನಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಒಂದು ಊಹೆ ಮಾಡ್ಕೊಂಡಿತ್ತು. ಯಾಕಂದ್ರೆ ಭಾರತದಲ್ಲಿ ಯಾವುದೇ ಔಷಧಿಗಳು ಸಿಗಲ್ಲ, ಇದೆಲ್ಲ ಕಾರಣದಿಂದ ತಿಳ್ಕೊಂಡಿದ್ರು. ಆದ್ರೆ ಕೋವಿಡ್ ನಲ್ಲಿ ಕೆಲವೊಂದು ಜನ ಅಂದ್ರೆ ಸಕಲ ಜನ ಆ ರೋಗದಿಂದ ತೀರು ಹೋಗಿದ್ರು ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಅನ್ನ ಸಿಗಲಾರ್ದ ಸಾಯಿಲ್ಲ, ಹಸಿವೆಯಿಂದ ಸಾಯಿಲ್ಲ. ಅದಕ್ಕೆ ಮುಖ್ಯ ಕಾರಣ ಈಗಾಗಲೇ ನಮ್ಮ ಸಂಸದರು ಪ್ರಸ್ತಾವ ಮಾಡಿದಂತ The A school where learning shapes the future. Admissions are open. KRK Giri Silk and Sari. Heaven Golden Super Mart 50% off. ಗರೀಬ್ ಅನ್ನ ಕಲ್ಯಾಣ ಯೋಜನೆ ಇವತ್ತಿನ 80 ಕೋಟಿ ಜನರಿಗೆ ಕೋವಿಡ್ ಪ್ರಾರಂಭ ಆದಾಗಿನಿಂದ ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿ ಕೊಡುವಂತ ಒಂದು ಯೋಜನೆಯನ್ನು ಪ್ರಾರಂಭ ಆಗಿದೆ. ಆ ಯೋಜನೆ ನಮ್ಮ ಪ್ರಧಾನಮಂತ್ರಿಗಳ ಕನಸು. ಈ ದೇಶದ ಬಡವ ಅನ್ನ ಇರಲಾರದೆ ಸಾಯಬಾರದು ಅನ್ನೋದಕ್ಕೋಸ್ಕರ ಪ್ರಾರಂಭ ಮಾಡಿದಂತ ಯೋಜನೆ ಇನ್ನೂ ನಿರಂತರವಾಗಿ ನಡೀತಾ ಇದೆ. ಅಷ್ಟೇ ಮಾಡಿಲ್ಲ, ನಮಗೆ ಪೋಲಿಯೋ ಬಂದಾಗ ಅದರ ಔಷಧಿ ಸಿಕ್ಕಿದ್ದು 50 ವರ್ಷಗಳ ನಂತರ. ಪೋಲಿಯೋ ಔಷಧಿ ಕಂಡುಹಿಡಿದಿದ್ದು 50 ವರ್ಷದ ನಂತರ. ಭಾರತದಲ್ಲಿ ಕೂಡ ಕೋವಿಡ್ ಔಷಧಿ ಸಿಗ್ಲಿಕ್ಕಿಲ್ಲ ಅನ್ಕೊಂಡಿದ್ರು. ಆದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಖರವಾದ ಕೋವಿಡ್ ಔಷಧಿ 2 ಔಷಧಿಗಳು, ಕೋವ್ಯಾಕ್ಸಿನ್ ಮತ್ತು ಇದನ್ನ ಕೇವಲ 1 ವರ್ಷ ಒಳಗಡೆ ನಮ್ಮ ವಿಜ್ಞಾನಿಗಳಿಗೆ ಪ್ರೋತ್ಸಾಹಿಸಿ ಕಂಡುಹಿಡಿದಲ್ಲದೆ ಇಡೀ ವಿಶ್ವದ ಅನೇಕ ದೇಶಗಳಿಗೆ ಕಳಿಸಿ ಇವತ್ತು ನಮ್ಮೆಲ್ಲರ ಪ್ರಾಣ ರಕ್ಷಣೆ ಮಾಡಿದ್ದು ನರೇಂದ್ರ ಮೋದಿಯವರು. ಈ ಎಲ್ಲಾ ಕೋವಿಡ್ ನ ನಂತರ ಕೂಡ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಒಂದು ಕಿಂಚಿತ್ತೂ ಕೂಡ ಕಡಿಮೆ ಆಗಲಾರದಂತೆ ಇವತ್ತು ನೋಡ್ಕೊಂಡಿದ್ದಾರೆ. ಇವತ್ತು ಯುವಕರಿಗಾಗಿ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಇವೆಲ್ಲ ಮಾಡಿ ಅದರ AIM Public School Kannada and English Medium Play School Nursery LKG and UKG admissions are open. Vedika's Happy Learning Kids School Playgroup Nursery LKG and UKG admissions are open. ಲಾಭ ಎಷ್ಟಾಗಿದೆ ಅಂದ್ರೆ ಮೊನ್ನೆ ಪಾಕಿಸ್ತಾನದ ಜೊತೆ ನಡೆದಂತ ಆಪರೇಷನ್ ಸಿಂಧೂರ್ನಲ್ಲಿ ಉಪಯೋಗ ಆದಂತ ವೆಪನ್ಸ್ ಯುದ್ಧೋಪಕರಣಗಳಲ್ಲಿ 90% ಯುದ್ಧೋಪಕರಣಗಳು ದೇಶಿ ನಿರ್ಮಿತ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ 90% ಆ ವೆಪನ್ಗಳು, ಆಕಾಶ ಕ್ಷಿಪಣಿ ಇರಬಹುದು, ಬೇರೆವೆಲ್ಲ ಬೆಂಗಳೂರಿನಲ್ಲಿ ನಿರ್ಮಾಣವಾದಂತಹ ಕ್ಷಿಪಣಿಗಳು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾದಿಂದ ನಿರ್ಮಾಣವಾದಂತ ಕ್ಷಿಪಣಿಗಳನ್ನು ಉಪಯೋಗ ಮಾಡಿ ಇವತ್ತು ಆಪರೇಷನ್ ಸಿಂಧೂರ್ನಲ್ಲಿ ನಾವು ಸಕ್ಸಸ್ ಅನ್ನು ಕಂಡಿದ್ದೀವಿ. ಅದರಿಂದ ಇವತ್ತು ಅನೇಕ ಯುವಕರು ತಮ್ಮ ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ, ಅನೇಕ ಜನರಿಗೆ ಉದ್ಯೋಗಗಳನ್ನು ಕೊಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರು ಮಾಡಿದಂತ ಬದಲಾವಣೆ. ಹಿಂದೆ ಕೇವಲ 2 ಕೋಟಿ ಜನರಿಗೆ ಮಾತ್ರ ಉದ್ಯೋಗ ಕೊಡ್ತಾ ಇತ್ತು ಯುಪಿಎ ಸರ್ಕಾರದಿಂದ. ಇದು ಈಗ 5 ಪಟ್ಟು ಹೆಚ್ಚಾಗಿದೆ. 12 ಕೋಟಿ ಜನರಿಗೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಆಗಿದ ನಂತರ ಜನರಿಗೆ ಉದ್ಯೋಗಗಳು ಸಿಗ್ತಾ ಇವೆ. ಈ ಎಲ್ಲಾ ವಿಷಯಗಳನ್ನು ನಾವು ಅದು ಆಪರೇಷನ್ ಸಿಂಧೂರ್ ಆದ ನಂತರ ನಾವು ಪತ್ರಿಕಾಗೋಷ್ಠಿ ಮಾಡಿದಂತ ಮಹಿಳಾ ಸಶಕ್ತೀಕರಣ ಬಗ್ಗೆ ಇರ್ಬೋದು. 2 ಮಹಿಳೆಯರನ್ನು ತಂದಿ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಮಿಕಾ ಸಿಂಗ್ ಅವ್ರದ್ದು ಕೂಡ ಬಹಳ ವಿಶೇಷತೆ ಇದೆ. ಕರ್ನಲ್ ಸೋಫಿಯಾ ಕುರೇಶಿಯ 3 ತಲೆಮಾರಿನಿಂದ ಅವರು ಸೈನ್ಯದಲ್ಲಿದ್ದಾರೆ ಮತ್ತು ಪ್ರಥಮ ಮಹಿಳಾ ಪೀಸ್ ಕೀಪಿಂಗ್ ಕಮಿಟಿ ಇದರ ಬಲದ ಮುಖ್ಯಸ್ಥೆಯಾಗಿದ್ದರು ಸೋಫಿಯಾ ಸಿಂಗ್. ವಮಿಕಾ ಸಿಂಗ್ ಅವಳು ಬಹಳ ಬಡತನದಿಂದ ಬಂದವಳು. ಶಾಲೆಯಲ್ಲಿ ಓದ್ತಾ ಇದ್ದಾಗ ಅವಳು ವಾಟ್ ಈಸ್ ಯುವರ್ ನೇಮ್ ಅಂದಾಗ ವಮಿಕಾ ಸಿಂಗ್ ಅಂತ ಹೇಳಿದ್ರೆ ಹಿಂದೆ ಬಂದಂತ ವಿದ್ಯಾರ್ಥಿಗಳು ವಮಿಕಾ ಅಂದ್ರೆ ಆಕಾಶವನ್ನು ಆಳುವಂತವಳು ಅಂತ ಒಂದು ಇದು ಇದೆ ಸಂಸ್ಕೃತದಲ್ಲಿ. ಇವಳು ಮುಂದೆ ಹಿ ವಿಲ್ ಲೀಡ್ ದಿ ಸ್ಕೈ ಅಂತ ಯಾರೋ ಅವರಿಗೆ ಚಿಡಾಯಿಸಿದ್ರಂತ. The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. Allam Prabhu Paramedic Paramedical and BCA College admissions are open. ಚಿಡಾಯಿಸಿದ ನಾನು ಸ್ಕೈ ಲೀಡ್ ಮಾಡೇ ಮಾಡ್ತೀನಿ ಅಂತ ಉತ್ತರ ಕೊಟ್ಟಂತ ಯುವತಿ ಇವತ್ತು ಭಾರತದ ಏರ್ಫೋರ್ಸ್ ನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಬ್ಬರನ್ನು ಕೂಡಿಸಿ ಇವತ್ತು ಮಾಡಿದಿರಬಹುದು. ಮತ್ತು ಮುಂದೆ ಬರುವಂತ ಚುನಾವಣೆಯಲ್ಲಿ ನಮ್ಮ ಶಾಸಕರು ಹೇಳಿದ್ರು 33% ಬರ್ಬೋದು ಅಂತೇಳಿ. 2028 ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರದ 224 ಕ್ಷೇತ್ರಗಳು ಅದು ಡಿಲಿಮಿಟೇಷನ್ ಆಗಬಹುದು,
ಅದು ನಮ್ಮ ಸೆನ್ಸಸ್ ಆಗ್ಬಹುದು ಇರಬಹುದು. ಅದು 2028ನೇ ಚುನಾವಣೆಯಲ್ಲಿ 33% ಮಹಿಳೆಯರಿಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಅದು 224ರಲ್ಲಿ 33% ಇರಬಹುದು, ಅಥವಾ 224ಕ್ಕೆ 33% ಸೇರಿಸಿ ಮಹಿಳೆಯರು ಸ್ಪರ್ಧೆ ಮಾಡಬಹುದು ಇರ್ಬೋದು. ಇದು ಭಾರತೀಯ ಜನತಾ ಮಾಡೇ ಮಾಡುತ್ತೆ ಅನ್ನುವಂತ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ನಮಗೆ ತಿಳಿಸಿದ್ದಾರೆ. 228 ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಬ್ಬರಿಬ್ಬರು ಮಹಿಳೆಯರು ಸ್ಪರ್ಧೆ ಮಾಡ್ತಾರೆ. ಇದ್ದಂತಹ ಸೀಟಲ್ಲಿ ಸ್ಪರ್ಧೆ ಮಾಡಬಹುದು, ಅದನ್ನು ಹೆಚ್ಚು ಮಾಡಿ ಎರಡು ಆಪ್ಷನ್ ಓಪನ್ ಆಗಿದೆ, ಅದು ಆಗಬಹುದು. ಇದು ಮಹಿಳಾ ಸಶಕ್ತೀಕರಣ ಕಡೆಂದು ನಮ್ಮ ಸರ್ಕಾರ ಮಾಡಿದಂತ ಯೋಜನೆಗಳು ಯುವಕರಿಗಾಗಿ, ಬಡವರಿಗಾಗಿ ಮತ್ತು ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಕೇವಲ ನಾವು ಸಿದ್ದರಾಮಯ್ಯನವರು ಪ್ರತಿ ದಿವಸ 100 ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕೇವಲ ಹೋರಾಟ ಮಾಡೋದಷ್ಟೇ ವಿರೋಧ ಪಕ್ಷ ಜವಾಬ್ದಾರಿ ಅಲ್ಲ. ಒಂದು ರಾಜಕೀಯ ಪಕ್ಷ ದೇಶದ ಎಲ್ಲಾ ಆಯಾಮಗಳಲ್ಲಿ ಪಕ್ಷದ ಕಾರ್ಯಕರ್ತ ಭಾಗವಹಿಸಬೇಕು ಅಂತ ನಮ್ಮ ಗಿಡ ನೆಡುವಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅನುಗುಣವಾಗಿ ಮೊನ್ನೆ 5ನೇ ತಾರೀಕಿನಿಂದ ಅವತ್ತ ಶೋಕಾಚರಣೆ ದಿವಸಗಳು ನಾವು 6ನೇ ತಾರೀಕು ಪ್ರಾರಂಭ ಮಾಡಿದ್ದೀವಿ. ನಾವು ಈ ಜಿಲ್ಲೆಯಲ್ಲಿ ಒಂದು 500 ಸೀಡು ಬಾಲ್ಗಳನ್ನು ಹಾಕಬೇಕು ಅಂತ ಒಂದು ಯೋಜನೆ ಇದೆ. ಜೊತೆಯಲ್ಲಿ ಪ್ರತಿ ಬೂತ್ನಲ್ಲಿ 5 ಗಿಡಗಳು ನೆಡಬೇಕು. ಕೇವಲ ನೆಡೋದಷ್ಟೇ ಅಲ್ಲ, ಅದನ್ನು ಸಂರಕ್ಷಣೆಯನ್ನು ಕೂಡ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ಕೂಡ ಅದರ ಬಗ್ಗೆ ಕರೆದಿದ್ದೀವಿ. ಅದಕ್ಕೆ ರಾಜ್ಯದ ಸಹಸಂಚಾಲಕರಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಗದ್ದಾಳಿದ್ದಾರೆ. ಇದು ಈ ಕಾರ್ಯಕ್ರಮ ನಿರಂತರವಾಗಿ 2 ತಿಂಗಳ ಒಳಗೆ ನಮ್ಮ ಮಳೆಗಾಲ ಮುಗಿಯುವವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತೇ